ಸ್ವಾಮೀಜಿಗಳೇ ನಿಮಗೂ ಥ್ಯಾಂಕ್ ಯು. ಕಮಲ್ ಶ್ರೀದೇವಿ, ಇದು ನನ್ನ ಲೈಫಲ್ಲಿ ಒಂದು ತುಂಬ ಒಳ್ಳೆ ಜರ್ನಿ. ಸಿನಿಮಾ ಮಾಡು ಅಂದರೆ ಮಾಡ್ಬೋದು, ಡೈಲಾಗ್ ಬರಿ ಅಂದರೆ ಬರ್ಬೋದು, ಮಾತಾಡೋದು ನಾನು ಸ್ವಲ್ಪ ಭಾಳ ಕಷ್ಟ. ಈ ಸಿನಿಮಾದಲ್ಲಿ ದೊಡ್ಡ ತಾರಾಬಲಗನೇ ಇದೆ. ನೀವೇ ನೋಡ್ದಂಗೆ ಸಚಿನ್ ಸರ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಕಮಲ್ ಅನ್ನೋ ಪಾತ್ರದಲ್ಲಿ ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರ್. ಆ ಪಾತ್ರ ಎಲ್ಲರನ್ನೂ ಮನ ಮುಟ್ಟುತ್ತೆ ಅಂತ ನಾನು ಹೇಳಬಲ್ಲೆ. ಮತ್ತು ಇನ್ನು ನನ್ನ ಸಂಗೀತ ಮೇಡಮ್ ಹೀರೋಯಿನ್ ಪಾತ್ರದಲ್ಲಿ ಮಾಡಿದ್ದಾರೆ. ಅವರು ತುಂಬ ಲೀಡ್ ರೋಲ್, ಬಟ್ ಅವರ ಒಂದು ಪಾತ್ರ ಎಲ್ಲರ ಮನಸ್ಸನ್ನು ಸಿನಿಮಾ ಮುಗಿದ ಮೇಲೆ ಕಾಡುತ್ತೆ. ಆ್ಯಂಡ್ ಇನ್ನು ಕಿಶೋರ್ ಸರ್, ರಮೇಶ್ ಇಂದ್ರ ಸರ್, ಆ್ಯಂಡ್ ನಮ್ಮ ಮಿತ್ರ ಸರ್, ಆ್ಯಂಡ್ ಸುಮಾರು ಆರ್ಟಿಸ್ಟು, ಕಾರ್ತಿಕ್ ಸರ್ ಆ್ಯಂಡ್ ಕರಣ್ ಸರ್, ಎಲ್ಲರೂ ಅವ್ರವ್ರ ಪಾತ್ರಗಳನ್ನ ನಾವೇನು ಬರೆದಿದ್ವಿ ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ರಿಂದನೇ ಇಷ್ಟು ರಿಚ್ ಆಗಿ ಬಂದಿದೆ. ಅಂಡ್ ನಮ್ಮ ಪ್ರೊಡಕ್ಷನ್ ಹೌಸ್ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಏನು ಕೇಳಿದ್ದೆ ಅದಕ್ಕೊಂದು ದಿವಸನೂ ಆಗಲ್ಲ ಅಂತ ಹೇಳಲಿಲ್ಲ. ನಾ ಏನು ಕೇಳಿದ್ವಿ, ಒಬ್ಬ ಡೈರೆಕ್ಟರ್ಗೆ ಏನು ಸಾಧಬೇಕೋ ಅದೆಲ್ಲ ಕೊಟ್ಟಿದ್ರಿಂದನೇ ನನ್ನ ಈ ಕಮಲ್ ಶ್ರೀದೇವಿ ಸಿನಿಮಾ ಅಷ್ಟು ರಿಚ್ ಆಗಿ ಬಂದಿದೆ. ಇನ್ನು ಟೆಕ್ನಿಕಲಿ ಹೇಳ್ಬೇಕಂದ್ರೆ, ಇದಕ್ಕೆ ನಮ್ಮ DOP ನಾಗೇಶ್ ಸರ್ ನನ್ನ ಬ್ಯಾಕ್ ಬೋನ್ ಆಗಿ ನಾನು ಏನು ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ತೀನಿ ಅದನ್ನು ಹಾಗೇ ತೆರೆ ಮೇಲೆ ತಂದು ಕೊಟ್ಟರು. ಮತ್ತು ಲೈಟಿಂಗ್ ವಿಚಾರ ಆಗಿರ್ಬೋದು, ಪ್ರತಿಯೊಂದು ಶೂಟಿಂಗ್ ಸ್ಪಾಟಲ್ಲಿ ಪ್ರತಿಯೊಂದು ಡಿಸ್ಕಷನ್ ಮಾಡಿ ಮಾಡ್ತಾ ಇದ್ವಿ. ತುಂಬ ಚೆನ್ನಾಗಿ ಮಾಡಿಕೊಟ್ರು ನಮ್ಮ ನಾಗೇಶ್ ಸರ್. ಥ್ಯಾಂಕ್ ಯು ನಾಗೇಶ್ ಸರ್. ಇನ್ನು ನಮ್ಮ ಕೀರ್ತನ್ ಸರ್ ಮ್ಯೂಸಿಕ್ ಡೈರೆಕ್ಟರ್, ಅವ್ರ ಬಗ್ಗೆ ನಾನು ಹೇಳಲೇಬೇಕು. ನಿಮಗೆ ಟೀಸರ್ ಆ್ಯಂಡ್ ಟ್ರೈಲರಲ್ಲೇ ಗೊತ್ತಾಗ್ತಿದೆ, ಸಾಂಗಲ್ಲೂ ಗೊತ್ತಾಗ್ತಿದೆ ಅವ್ರ ಮ್ಯೂಸಿಕ್ ಪವರ್. ಬಟ್ ಅವ್ರಿಗೆ ಹೆಲ್ತ್ ಹುಷಾರಿಲ್ಲದ ಕಾರಣ ಬಂದಿಲ್ಲ. ಬಟ್ ಸಿನಿಮಾ ರೀ ರೆಕಾರ್ಡಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ನಿಮಗೆ ಸಿನಿಮಾ ರೀ ರೆಕಾರ್ಡಿಂಗ್ ಆಗ್ಬೋದು, ಎಲ್ಲ ಪ್ರತಿಯೊಂದು ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬಲ್ಲೆ. ಇನ್ನು ನಮ್ಮ ಎಡಿಟರ್ ಜ್ಞಾನೇಶ್ ಸರ್ ಇದಕ್ಕೊಂದು ಒಳ್ಳೆ ಶೇಪ್ ತಂದು ಕೊಟ್ಟರು. ಆಮೇಲೆ ನಮ್ಮ ಪಾರ್ಥ CG ಅವರು ತುಂಬ CG ವರ್ಕ್ ಇತ್ತು, ಅದನ್ನೆಲ್ಲ ಅವರು ಹ್ಯಾಂಡ್ಲ್ ಮಾಡಿ ನೀಟಾಗಿ ಮಾಡಿಕೊಟ್ರು. ಆಮೇಲೆ ಇದು ಪ್ರತಿ ಫ್ರೇಮು ನಿಮ್ಗೆ ಇಷ್ಟು ಕಲರ್ಫುಲ್ಲಾಗಿ ಕಾಣೋದಕ್ಕೆ ನಮ್ಮ DI ಮುರುಗನ್ ಅವರು ಇಂಜಿನಿಯರ್ ಅಷ್ಟು ನೀಟಾಗಿ ಮಾಡಿಕೊಟ್ರು. ಇನ್ನು ನನ್ನ ಗೆಳೆಯ ಸುರೇಶ್ ಡೈಲಾಗ್ ವಿಚಾರದಿಂದ ಹಿಡಿದು ಮತ್ತು ಸ್ಕ್ರಿಪ್ಟ್ ವಿಚಾರದಿಂದ ಹಿಡಿದು ಮತ್ತು ಕೋ ಡೈರೆಕ್ಟರ್ ಆಗಿ ಸ್ಪಾಟಲ್ಲಿ ನಿಂತು ನನ್ನ ಬ್ಯಾಕ್ ಸಪೋರ್ಟ್ ಆಗಿ ನಿಂತು ನನಗೆ ಹೆಲ್ಪ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸುರೇಶ್. ಇನ್ನು ನನ್ನ ಡೈರೆಕ್ಷನ್ ಟೀಮ್ ಅಭಿ ಆಗಿರ್ಬೋದು, ಸಂದೀಪ್ ಆಗಿರ್ಬೋದು, ಭಾನು ಪ್ರಕಾಶ್ ಆಗಿರ್ಬೋದು, ಪ್ರತಿಯೊಬ್ಬರು ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದಕ್ಕೆ ನನಗೆ ಕೆಲಸ ತುಂಬ ಈಸಿ ಆಯಿತು. ಸೊ ಸಿನಿಮಾ ಇಷ್ಟು ರಿಚ್ ಆಗಿ ಬಂದಿದೆ. ಇದೇ ಸೆಪ್ಟೆಂಬರ್ 19th ಸಿನಿಮಾ ಬರ್ತಿದೆ. ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ನಾನು ನಿಮ್ಮ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ನಿರ್ದೇಶಕರೇ. ಮಾತು ಕಮ್ಮಿ ಅಂದ್ರಿ, ನಿಮ್ ಕೆಲಸ ತುಂಬಾ ಮಾತಾಡ್ತದೆ ಸರ್, ಒಳ್ಳೇದಾಗ್ಲಿ ನಿಮ್ಗೆ. ಈಗ ನಮ್ಮ ನಾಯಕ ಹಾಗೂ ನಾಯಕಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಚಿನ್ ಅವರು ಹಾಗೂ ಸಂಗೀತ ಅವರು. ಈ ಟ್ರೇಲರ್ ನೋಡಿದ್ಮೇಲೆ ಹೀರೋ ಹೀರೋಯಿನ್ ಅನ್ಬೇಕಾ ಅಥವಾ ಏನ್ ಅನ್ಬೇಕು ನಮಗೊಂದು ಕ್ವೆಶ್ಚನ್ ಮಾರ್ಕ್ ಬರ್ತಾ ಇದೆ. ಯಾರ್ ವಿಕ್ಟಿಮೋ ಯಾರ್ ಕಲ್ಪ್ರಿಟೋ ಬಹಳ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ. ಸ್ವಲ್ಪ ಮುಂದೆ ವಿಕ್ಟಿಮ್ ಕಲ್ಪ್ರೇಟ್ ನಿಮ್ಗೆ 19ಕ್ಕೆ ಗೊತ್ತಾಗುತ್ತೆ. ಗುರುಗಳೇ ನಮಸ್ಕಾರ, ಹಾಗೂ ಬಂದಿರೋ ಮಾಧ್ಯಮ ಮಿತ್ರರು ಹಾಗೂ ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕಿಂತ ನಾವು ಕಾರ್ತಿಕ್ ಅವ್ರು ತುಂಬ ಚೆನ್ನಾಗಿ ಕಂಟೆಂಟ್ ಕನ್ವೆ ಮಾಡಿದ್ರು. ನಮ್ಮೆಲ್ಲರಿಗಿಂತ ಇಡೀ ಸಿನಿಮಾನ ತುಂಬ ಚೆನ್ನಾಗಿ ಸಮ್ ಅಪ್ ಮಾಡಿದ್ರಿ ಕಾರ್ತಿಕ್, ಥ್ಯಾಂಕ್ ಯು. ಏನಾಗುತ್ತೆ, ಒಂದು ಕತೆ ಅಂತ ಹೇಳಕ್ಕೆ ಬಂದಾಗ ಒಂದು ರೆಗ್ಯುಲರ್ ಫಾರ್ಮ್ಯಾಟಲ್ಲಿ ಒಂದು ಲವ್ ಸ್ಟೋರಿನೋ, ಒಂದು ಥ್ರಿಲ್ಲರ್ ಅಂದಾಗ ಥ್ರಿಲ್ಲರ್ ಜೊತೆ ಏನೇನು ಎಲಿಮೆಂಟ್ಸ್ ಇಡ್ತೀವಿ, ಸೊ ಇದೆಲ್ಲ ಮುಖ್ಯ ಆಗುತ್ತೆ. ಇವತ್ತಿನ ದಿನದಲ್ಲಿ ಆಡಿಯನ್ಸ್ ಹೆಂಗೆ ಎಜುಕೇಟ್ ಆಗಿದಾರೋ, ನಾವು ಆಸ್ ಫಿಲಮ್ ಮೇಕರ್ಸ್ ಆ್ಯಂಡ್ ಆ್ಯಕ್ಟರ್ಸ್ ನಾವು ಎಜುಕೇಟ್ ಆಗಿ ಅವ್ರೇನು ರಿಕ್ವೈರ್ಮೆಂಟ್ ಇದೆ, ಅವ್ರ ಐಡಿಯಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಆ ಲೆವೆಲ್ಗೆ ನಾವು ಹೋಗ್ಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಈ ಸಿನಿಮಾ ಶುರು ಮಾಡಿದಾಗ, ನಾನಾಗಲಿ ರಾಜ್ ಆಗಲಿ, ಒಂದು ಕತೆ ಒಂದು ಲೈನ್ ಅಂತ ಬಂದಾಗ, ಒಂದು ಹೆಣ್ಣಿನ ಸುತ್ತ ಈಗ ಸ್ಟೋರಿ ಏನು ಹೋಗುತ್ತೆ ಅದು ನಮಗೆ ತುಂಬ ಇಂಟ್ರೆಸ್ಟಿಂಗ್ ನರೇಟಿವ್ ಆಗಿ ಬಂತು. ಅದನ್ನು ಡೆವಲಪ್ ಮಾಡ್ತಾ 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 ಫಸ್ಟ್ ಲೋಹಿತಿಂದ ಒಂದು ಲೈನ್ ತೊಗೊಂಡಿದ್ದಾಗಿರ್ಬೋದು, ಆಮೇಲೆ ಸುನೀಲ್ ಅವರಾಗಿರ್ಬೋದು, ಸುರೇಶ್ ಅವರು ವರ್ಕ್ ಮಾಡಿದ್ದಾಗಿರ್ಬೋದು, ಆಮೇಲೆ ಓವರ್ ಆಲ್ ಬೌಂಡ್ ಸ್ಕ್ರಿಪ್ಟ್ ಆಗಿ ಬಂದಮೇಲೆ ಇದರಲ್ಲಿ ಎಲ್ಲ ಆ್ಯಕ್ಟರ್ಸು ಬಂದು ಅವ್ರವ್ರು ಇನ್ಪುಟ್ ಕೊಟ್ಟಿದ್ದಾರೆ. ಈ ಕಿಶೋರ್ ಸರ್ ಬಂದು ಮಾಡ್ಬೇಕಾದ್ರೆ ಅವ್ರ ಸೀನ್ಗಳ ಟೈಮಲ್ಲಿ ಅವ್ರು ಬರೀ ಅವ್ರದ್ದು ನೋಡಿಲ್ಲ, ಪ್ರತಿಯೊಬ್ಬರು ಎಲ್ಲ ಕ್ಯಾರೆಕ್ಟರ್ ಸ್ಟೈಲಾಗಿ ಏನೇನು ಬರ್ತಾ ಇದೆ ಅದು ಏನು ಬಂದರೆ ಸಿನಿಮಾಗೆ ಇಂಪ್ಯಾಕ್ಟ್ ಆಗುತ್ತೆ, ಸೊ ಅದನ್ನು ನೋಡಿದ್ದಾರೆ. ರಾಜ್ ಓವರ್ ಆಲ್ ಕೂತ್ಕೊಂಡು ಎಲ್ಲರೂ ನೋಡಿದ್ದಾರೆ. ಇದೆಲ್ಲದಕ್ಕೂ ಸೇರಿ ಈ ಸಿನಿಮಾ ಇವತ್ತು ಔಟ್ಪುಟ್ ಬಂದಿರೋದು. ಸೊ ನಿಮಗೆ ಒಬ್ಬರು ಯಾರೇ ಆಗ್ಬೋದು, ಈಗ ನಾನು ಅಂಥದ್ದೊಂದು ಸ್ಟಾರ್ ಏನಲ್ಲ, ಇವತ್ತು ಒಂದು ಗ್ಯಾಪ್ ಕೊಟ್ಟು ಬರ್ಬೇಕಾದ್ರೆ ಯಾರೋ ಒಬ್ರು ನೋಡ್ಬೇಕು ಈ ಸಿನಿಮಾ ಅಂತ ಯೋಚನೆ ಮಾಡ್ಬೇಕಂದ್ರೆ, ಸೊ ನಾವು ಕಂಟೆಂಟ್ ಥ್ರೂನೇ ಬರಬೇಕಾಗತ್ತೆ. ಆ ಕಂಟೆಂಟ್ ಹೇಗೆ ಕೊಡ್ತೀವಿ ಅನ್ನೋದು ಅವ್ರನ್ನ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡುತ್ತೆ.
ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದಾಗ ಇಲ್ಲಿ ಏನೋ ಒಂದು ಓಕೆ ಅಪ್ಪ ಇವ್ರೇನೋ ಒಂದು ಮಾಡಿದಾರೆ ಆನೆಸ್ಟ್ ಆಗಿ, ಇಲ್ಲಿ ಬಂದು ನೋಡಬೇಕು ಅನ್ನೋದು ಒಂದು ಥಾಟ್ ಕ್ರಿಯೇಟ್ ಮಾಡ್ತೀವಲ್ಲ, ಅದೇ ನಮಗೆ ಒಂದು ಸಕ್ಸಸ್ ಅಂತ ನಾನು ಭಾವಿಸ್ತೀನಿ. ಸೊ ಆ ನಿಟ್ಟಿನಲ್ಲಿ ಇಡೀ ತಂಡ ಕೆಲಸ ಮಾಡಿದೆ. ಓವರಾಲ್ ಸಂಗೀತ ಅವ್ರ ಪಾತ್ರ ಆಗಿರ್ಬೋದು, ಅಕ್ಷತಾ ಅವ್ರ ಪಾತ್ರ ಆಗಿರ್ಬೋದು, ಎಲ್ಲ ಯೂನಿಕ್ ಆಗಿದೆ. ಪ್ರವೀಣ್ ಜೈನ್ ಅವ್ರ ಪಾತ್ರನೂ ಅಷ್ಟೇ. ಇಲ್ಲಿ ತುಂಬ ರಿವೀಲ್ ಮಾಡಿಲ್ಲ ಅಂದ್ರೂ ನಮ್ಮೆಲ್ಲ ಪಾತ್ರಗಳು ಆ ಪಾತ್ರಗಳಿಂದನೇ ಈ ಪಾತ್ರ ತುಂಬ ಎಲಿವೇಟ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ಇನ್ನು ಸಾಕಷ್ಟು ಪಾತ್ರಗಳ ಬಗ್ಗೆ ರಾಜ್ ಮಾತಾಡ್ತಾರೆ ಇನ್ನೊಂದಷ್ಟು, ಇನ್ನು ಸಂಗೀತ ಅವರು ಡಿಸ್ಕಸ್ ಮಾಡ್ತಾರೆ. ಇನ್ನು ನಿಮ್ದೇನಾರ ಪ್ರಶ್ನೆ ಇದ್ರೆ ಅಥವಾ ಮಾಧ್ಯಮದವ್ರು. ಅಲ್ಲ, ನನಗೆ ನಿಮ್ ಪಾತ್ರದ ಬಗ್ಗೆ ಹೇಳಿ ಅಂತ ಕೇಳಂಗೆ ಇಲ್ಲ ಅನ್ಸುತ್ತೆ. ಟ್ರೈಲರ್ ನೋಡಿದ್ರೆ ನೀವು ರಿವೀಲ್ ಮಾಡಲ್ಲ ಅಂತ ಕೇಳ. ನನ್ನ ಪಾತ್ರ ನಾನು ಆಲ್ರೆಡಿ ಹೇಳ್ದಂಗೆ ಒಬ್ಬ ಡೈರೆಕ್ಟ್ರು, ಸಿನಿಮಾ ಒಳಗಡೆ ಒಬ್ಬ ಡೈರೆಕ್ಟರ್ ನಾನು. ಸೊ ಕನ್ನಡ ಬಗ್ಗೆ ತುಂಬ ಪ್ರೀತಿ ಅಭಿಮಾನ ಇದೆ. ಅದನ್ನ ಇಟ್ಕೊಂಡು ನಾನು ಒಂದು ಸಿನಿಮಾ ಮಾಡಿ ಆ ಸಿನಿಮಾ ಸಕ್ಸಸ್ಸು ಫೇಲಿಯರಿಂದ ನನಗೇನು ಇಂಪ್ಯಾಕ್ಟ್ ಆಗಿರುತ್ತೆ, ಆ ಜರ್ನಿಲಿ ಇವ್ರಿಗೆ ಸಿಗ್ತಾರೆ, ಆ ಜರ್ನಿಯಿಂದ ಇವ್ರಿಗೆ ನನ್ನ ಟ್ರಾವೆಲ್ ಮಾಡಿಸ್ತಾರೆ. ಅದೆಲ್ಲ ಸಿನಿಮಾ. ಅಲ್ಲ, ಎಲ್ರು ಸಿಂಪಲ್, ಸಚಿನ್ ಬಹಳ ಸರಳತೆ ಈ ತರ ಅವ್ರ ಜೊತೆ ಒಡನಾಟ ಇಟ್ಕೊಂಡವ್ರು ಹೇಳ್ತಾರೆ. ಬಟ್ ಅಲ್ಲಿ ಆನ್ ಸ್ಕ್ರೀನ್ ನಮಗ್ ನೋಡಿದಾಗ ಅಲ್ಲೂ ಅಷ್ಟೇ ಮುಖದಲ್ಲಿ ಮೋಸ್ಟ್ಲಿ ಎದುರುಗಡೆ ಇರೋ ಅಂತ ಪಾತ್ರಗಳಿಗೆ ನಿಮ್ದು ವಿಚಾರಗಳನ್ನ ಕಂಡುಹಿಡಿಯೋದು ಕಷ್ಟ ಆಗ್ಬೋದು. ಆ ತರದ ಒಂದು ಎಕ್ಸ್ಪ್ರೆಷನ್ ಇದೆ ಎಲ್ಲ ಸೀನಲ್ಲೂ. ಒಂದಷ್ಟು ಕೇಸಸ್ ನಾವಂತೂ ಮಾಡ್ತಾ ಇದೀವಿ. ನೀವು ಹೇಳ್ದಾಗೆ ತುಂಬಾ ಕ್ಲಾರಿಟಿಲಿ ಮಾತಾಡಿದ್ರಿ. 3ನೇ ಸಿನಿಮಾ ನಮಗ್ ಗೊತ್ತಿರ್ಬೇಕು ಕಂಟೆಂಟ್ ಮೇಲೆ ನಾವೆಷ್ಟು ವರ್ಕ್ ಮಾಡ್ಬೇಕು ಅನ್ನೋದು ಅಂತ. ತುಂಬಾ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. 100 ಸಿನಿಮಾಗಳು ನಿಮ್ ಕಡೆಯಿಂದ ಬರ್ಲಿ ಅನ್ನೋ ಎಕ್ಸ್ಪೆಕ್ಟೇಷನ್ ನಮ್ಗಿದೆ ಸಚಿನ್ ಸರ್. ಥ್ಯಾಂಕ್ ಯು. ಆರೆಂಜ್ ಸೀಕ್ರೆಟ್ ಹೇಳ್ಬಿಡಿ. ಹೇಳ್ತೀನಿ. ಮೊದಲನೇದಾಗಿ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಹಾಗೂ ಗುರುಗಳಿಗೆ, ಇಲ್ಲಿ ಬಂದಿರುವಂತ ನನ್ನ ಕುಟುಂಬದವರು, ನನ್ನ ಸ್ನೇಹಿತರು, ನಮ್ಮ ಸಚಿನ್ ಅವರ ವೈಫ್ ಆಗಿರ್ಬೋದು ಅಥವಾ ನನ್ನ ಎಲ್ಲ ತಂಡದ ಟೀಮ್ ಮೇಟ್ಸ್, ನಮ್ಮ ನಿರ್ದೇಶಕರಿಗೆ ಹಾಗೂ ನಮ್ಮ ನಿರೂಪಣೆ ಮಾಡ್ತಿರುವಂತ ನಮ್ಮ ಬ್ಯೂಟಿಫುಲ್ ಅಂಕಿತಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಚಿತ್ರದ ಬಗ್ಗೆ ಆಗ್ಲೇ ಟ್ರೈಲರ್ ಅಲ್ಲಿ, ನಾನು ಆಕ್ಚುಲಿ ಟ್ರೈಲರ್ ಅಲ್ಲಿ ಇಷ್ಟೊಂದೆಲ್ಲ ಕಾಣಿಸುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬಟ್ ಹಲವಾರು ವಿಷಯಗಳು ತುಂಬಾ ಡೆಪ್ತ್ ಅಲ್ಲಿ ನಮ್ಮ ಟ್ರೈಲರ್ ಅಲ್ಲಿ ಕಾಣಿಸ್ತಾ ಇದೆ. ಸೊ ಪ್ರಶ್ನೆಗಳು ಆಕ್ಚುಲಿ ಎಲ್ರು ಮುಖದಲ್ಲೂ ಕಾಣಿಸ್ತಿತ್ತು. ನಾನು ಆಕ್ಚುಲಿ ಟ್ರೈಲರ್ ನೋಡ್ತಿರ್ಲಿಲ್ಲ, ಹಿಂದೆ ಎಲ್ಲಾರ ಮುಖ ನೋಡ್ತಿದ್ದೆ. ಸೊ ಆ ಎಕ್ಸ್ಪ್ರೆಷನ್, ಆ ರಿಯಾಕ್ಷನ್ಗೋಸ್ಕರನೇ ನಾವು ಕಾಯ್ತಾ ಇದೀವಿ. ಇನ್ನು ಸಿನಿಮಾ ಬಂದಾಗ ನಿಮ್ಮೆಲ್ಲರ ಮುಖದಲ್ಲಿ ಇನ್ನೆಷ್ಟು ಪ್ರಶ್ನೆಗಳು ಕಾಡುತ್ತೆ ಅನ್ನೋದು ಒಂದು ವಿಚಾರ. ಈಗ ಕಮಲ್ ಶ್ರೀದೇವಿ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ, ಕಮಲ್ ಒಂದು ಪಾತ್ರ, ಶ್ರೀದೇವಿ ಒಂದು ಪಾತ್ರ. ನಾವು ಯಾವಾಗ್ಲೂ ಹೇಳ್ತೀವಿ ವರ್ಲ್ಡ್ ಇಸ್ ವೆರಿ ಸ್ಮಾಲ್ ಅಂಡ್ ರೌಂಡ್ ಅಂತ. ನಮ್ಗೆ ಪ್ರತಿಯೊಬ್ರು ಗೊತ್ತಿರ್ತಾರೆ, ಬಟ್ ಬೇರೆ ಬೇರೆ ಜಾಗಗಳಲ್ಲಿ ಇರ್ತಾರೆ. ಹೇಗೆ ಅವರಿಬ್ರು ಒಂದು ಕಡೆ ಸೇರ್ತಾರೆ, ಯಾವ ಒಂದು ವಿಷಯ ಅವರನ್ನ ಒಂದುಗೂಡಿಸುತ್ತೆ, ಅಲ್ಲಿಂದ ಅವರ ಒಂದು ಜರ್ನಿ ಏನಿದೆ ಹೇಗೆ ಟ್ರಾವೆಲ್ ಆಗತ್ತೆ, ಅವರ ಒಂದು ಲೈಫ್ ನಲ್ಲಿ ಏರುಪೇರು ಏನಿರುತ್ತೆ, ಆ ಒಂದು ಜರ್ನಿನೇ ಕಮಲ್ ಶ್ರೀದೇವಿದು. ಸೊ ಇದರಲ್ಲಿ ಶ್ರೀದೇವಿಯ ಪಾತ್ರ ನೀವು ನೋಡಿದಾಗೆ, ನಾನು ಆಕ್ಚುಲಿ ಇಲ್ಲೇ ಇದ್ದೀನಿ, ಅದ್ರಲ್ಲಿ ಮಾತ್ರ ಪ್ರಾಬಬ್ಲಿ ಅಷ್ಟೊಂದು ನೋವು ಅನ್ಭವಿಸಿದ್ದನ್ಸುತ್ತೆ. ಬಟ್ ಐ ಡೆಫಿನೆಟ್ಲಿ ಹ್ಯಾವ್ ಟು ಸೇ, ರಾಜ್ ಥ್ಯಾಂಕ್ ಯು ಸೋ ಮಚ್. ನನ್ನನ್ನ ಈ ಒಂದು ಪಾತ್ರಕ್ಕೆ ನೀವು ಆಕ್ಟ್ ಆಗಿದ್ದೀರಾ ಅಂತ ರಾಜ್ ಮೈಂಡ್ ಅಲ್ಲಿ ಅದು ಹೆಂಗ್ ಬಂತು ನಂಗೆ ಗೊತ್ತಿಲ್ಲ. ಅದಕ್ಕೆ ಮುಂಚೆ ಕ್ಲಾಂತ ಅಲ್ಲಿ ಪ್ರಾಬಬ್ಲಿ ನೀವು ಬಂದು ನಮ್ಮ ಪ್ರೀಮಿಯರ್ ನೋಡಿ ಅದಕ್ಕೆ ಸಪೋರ್ಟ್ ಮಾಡಿದ್ರಿ. ಆ ಟೈಮಲ್ಲಿ ಅವ್ರಿಗೆ ಅನ್ನಿಸ್ತು ಅನ್ಸುತ್ತೆ ಸಂಗೀತ ಅವ್ರ ಈ ಪಾತ್ರವನ್ನು ಮಾಡ್ಬೋದು ಅಂತ. ಅವತ್ತಿನ ದಿನ ನಾನು ಆ ಡಿಸ್ಕ್ರಿಪ್ಷನ್ ಓದಿ ನನಗೆ ಈ ಪಾತ್ರ ಮಾಡ್ಲೇಬೇಕು ಅನ್ನೋ ಹುಚ್ಚು ಹಿಡಿತು. ಅದರಲ್ಲೂ ನಮ್ಮ ಸುನಿಲ್ ಅವರ ನಿರ್ದೇಶನ ಅಂತ ಗೊತ್ತಾದ್ಮೇಲೆ ಐ ವಾಂಟೆಡ್ ಟು ಡೂ ದಿಸ್ ರೋಲ್. ಅವತ್ತು ನಾನೇನಾದ್ರೂ ಮಿಸ್ ಮಾಡ್ಕೊಂಡಿದ್ದಿದ್ರೆ ಪ್ರಾಬ್ಲಿ ಇಲ್ಲಿ ನಿಂತ್ಕೊಂಡು ಇದ್ರ ಬಗ್ಗೆ ಮಾತಾಡುವಂತ ಒಂದು ಆಪರ್ಚುನಿಟಿ ಸಿಗ್ತಾ ಇರ್ಲಿಲ್ಲ. ಅಂಡ್ ಸುನಿಲ್ ಅವ್ರ ಬಗ್ಗೆ ನಾನು ಡೆಫಿನೆಟ್ಲಿ ಹೇಳಕ್ ಇಷ್ಟಪಡ್ತೀನಿ, ಯಾಕೆಂದ್ರೆ ಅವರೊಂದೊಬ್ಬ ನಿರ್ದೇಶಕನ ನಾನು ಇಲ್ಲಿವರೆಗೂ ನೋಡಿಲ್ಲ, ಆ ರೀತಿ ನಿರ್ದೇಶಕನ ಜೊತೆ ಕೆಲಸ ಮಾಡಿಲ್ಲ. ಬಿಕಾಸ್ ಯಾವುದೇ ಒಂದು ಪಾತ್ರಕ್ಕೂ ಕಟ್ಟು ಹಾಕಲ್ಲ ಅಂತ ಒಬ್ಬ ನಿರ್ದೇಶಕ ಅವರು. ಇದೊಂದು ಪ್ಲೇ ಗ್ರೌಂಡ್, ನಮ್ಮೆಲ್ಲ ಆರ್ಟಿಸ್ಟ್ನು ಅದರಲ್ಲಿ ನೀವು ನಿಮ್ಮ ಪಾತ್ರನ ಇದಕ್ಕೆ ಜೀವ ಕೊಡ್ಬೇಕು, ನೀವು ಹೆಂಗೆ ಅದನ್ನ ನಿರ್ವಹಿಸ್ತೀರಾ ನೋಡ್ತೀನಿ. ಅಲ್ಲೇನಾದ್ರೂ ಒಂದು ಸಣ್ಣ ಚೇಂಜಸ್ ಬೇಕಾದಲ್ಲಿ ಮಾತ್ರ ನಾನು ಬಂದು ತಿದ್ದುತ್ತೀನಿ ಅನ್ನೋಂತ ಒಬ್ಬ ನಿರ್ದೇಶಕ. ತುಂಬಾ ಅದ್ಭುತವಾದಂತ ನಿರ್ದೇಶನ ಮಾಡ್ತಾರೆ ನಮ್ಮ ಸುನಿಲ್ ಅವರು. ಅಂಡ್ ಆಫ್ ಕೋರ್ಸ್ ಸಚಿನ್, ನನ್ನ ಒಂದು ಒಳ್ಳೆ ಸ್ನೇಹಿತ ಹಾಗೂ ಕೋ ಆಕ್ಟರ್ ಅಂತ ಹೇಳ್ಬೋದು. ನಮ್ಮ ಕಮಲ್ ಪಾತ್ರಕ್ಕೆ ಒಂದು ಇನ್ನಸೆಂಟ್ ಆಗಿರುವಂತ ಒಬ್ರು ಪಾತ್ರಧಾರಿ ಬೇಕಾಗಿತ್ತು. ಸೊ ಅವರ ಮುಖ ನೀವು ನೋಡಿದಾಗಲೇ ಯಾವಾಗ್ಲೂ ಒಂದು ಹಸುಮುಖ, ಅವ್ರು ಯಾವಾಗ್ಲೂ ನೋಡಿ ಯಾವಾಗ್ಲೂ ಸ್ಮೈಲ್ ಮಾಡ್ತಾ ಇರ್ತಾರೆ ಅಂತ ಒಬ್ಬ ಮನುಷ್ಯ. ಈವನ್ ಸೆಟ್ಟಲ್ಲೂ ಅಷ್ಟೇ ಹೀಗೆ ಇರ್ತಾ ಇದ್ರು.
probably that is something which connected me and Sachin, I guess. So thank you for being such a wonderful co-actor ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ನೋಡಿದ ಹಾಗೆ ನಮ್ಮಲ್ಲಿ ತುಂಬಾ ಜನ ತಾರಾ ಬಳಗ ಇದ್ದಾರೆ. ನಮ್ಮ ನಿರ್ದೇಶಕರು ಹೇಳಿದಾಗೆ ಅಕ್ಷಿತಾ ಅವರ ಪಾತ್ರ ಆಕ್ಚುಲಿ ಒಂದು ಅಪ್ಲೋಡ್ ಮಾಡುವಂತ ಒಂದು ಪಾತ್ರ, ಸಖತ್ ಬೋಲ್ಡ್, ವೆರಿ ಇಂಡಿಪೆಂಡೆಂಟ್, ಅಂಡ್ ಅವರ ಒಂದು ಪಾತ್ರನ ಪ್ರತಿಯೊಂದು ಹೆಣ್ಣು ನೋಡಿದಾಗ ಶಿ ವಿಲ್ ಫೀಲ್, ಅಂದ್ರೆ ಪ್ರಾಬಬ್ಲಿ ನಾನು ಈ ತರ ಒಂದು ಸಿಚುವೇಶನ್ ಅಲ್ಲಿ ಇದ್ರೆ ಹೌ ಐ ವುಡ್ ಫೇಸ್ ದ ವರ್ಲ್ಡ್ ಅಥವಾ ಹೌ ಐ ವುಡ್ ಫೇಸ್ ದ ಸೊಸೈಟಿ ಅಂತ, ಆ ರೀತಿ ಒಂದು ಪಾತ್ರ ಅವ್ರದ್ದು. ಮತ್ತೆ ನಮ್ಮ ಒಂದು ಪಿಲ್ಲರ್ಸ್ ಮಿತ್ರ ಅವರಾಗಿರ್ಬೋದು, ನಾವು ಹಿಂದೆ ಒಂದ್ಸಲ ಕೆಲಸ ಮಾಡಿದ್ವಿ ಒಟ್ಟಿಗೆ. ಬಟ್ ಅವ್ರ ಜೊತೆ ಕೆಲಸ ಮಾಡುವಾಗ ಇಡೀ ಸೀನ್ಸ್ ಅಲ್ಲಿ ನಾನು ಬರೀ ನಕ್ಕಿರೋದೇನೆ, ಈವನ್ ದೋ ಇಟ್ ವಾಸ್ ಅ ವೆರಿ ಸೀರಿಯಸ್ ಸೀನ್, ಇಮೋಷನಲ್ ಸೀನ್ ನನಗೆ. ಬಟ್ ನನಗೆ ಅವ್ರ ಜೊತೆ ಇರುವಂತ ಒಂದು ಕೆಮಿಸ್ಟ್ರಿ, ಪ್ರಾಬಬ್ಲಿ ಅವರು ಮಾಡಿಕೊಡುವಂತ ಒಂದು ಕಂಫರ್ಟ್ ಝೋನ್ ಇರ್ಬೋದು. ಸೊ ದಟ್ ಮೇಡ್ ಆಲ್ ದ ವರ್ಕ್ ಈಸಿ ಅಂತ ಹೇಳ್ಬೋದು. ಕಿಶೋರ್ ಅವ್ರ ಪಾತ್ರ ಆಗಿರ್ಬೋದು, ಉಮೇಶ್ ಅಣ್ಣ ಅವ್ರ ಪಾತ್ರ ಆಗಿರ್ಬೋದು, ಅಂಡ್ ಡೆಫಿನೆಟ್ಲಿ ಇನ್ನು ಮತ್ತಷ್ಟು ಹಲವಾರು ಕಲಾವಿದರಿದ್ದಾರೆ. ಕಾರ್ತಿಕ್ ಅಂತಾನೆ ಕರೀತಾರೆ ಅವ್ರನ್ನ. ಇಬ್ರು ಜೊತೆನೂ ನನ್ನ ಸ್ಕ್ರೀನ್ ಶೇರಿಂಗ್ ನೋಡಿದ್ರಿ ನೀವು ಅದರಲ್ಲಿ. ಸೊ ಪ್ರತಿಯೊಬ್ಬರದ್ದು ಅವ್ರದ್ದೇ ಆದಂತ ಒಂದು ಯುನೀಕ್ ವೇ ಆಫ್ ಸ್ಟೋರಿ ಆರ್ಕ್ ಇದೆ. ಬಟ್ ಎಲ್ಲೂ ಯಾವುದು ಲೂಸ್ ಎಂಡ್ಸ್ ಇಲ್ಲ. ದಟ್ ಇಸ್ ಸಮಥಿಂಗ್ ವಿ ಹ್ಯಾವ್ ಟು ಅಪ್ರಿಷಿಯೇಟ್. ಐ ಆಮ್ ರಿಯಲಿ ಸಾರಿ ಇಫ್ ಐ ಆಮ್ ಬೋರಿಂಗ್ ಯು. ನನಗೆ ಒಂದಷ್ಟು ವಿಷಯಗಳನ್ನ ಹೇಳ್ಕೊಡ್ಬೇಕು ಅನ್ನೋ ಒಂದು ಆಸೆ, ಬಟ್ ಟ್ರೇಲರ್ ಅಲ್ಲಿ ಇಷ್ಟೊಂದು ನೋಡ್ಬಿಟ್ಟು ನಾನೇ ಒಂಥರ ಮಬ್ಬಾಗಿದ್ದೀನಿ. ಸೊ ಹಾಗಾಗಿ ಹೆಚ್ಚು ಮಾತಾಡ್ತಾ ಇದ್ದೀನಿ. ಪ್ರಾಬಬ್ಲಿ ಸಿನಿಮಾ ನೋಡಿದ್ಮೇಲೆ ಇನ್ನೂ ಹೆಚ್ಚು ಮಾತಾಡಿ ನಿಮ್ಗೆಲ್ಲರಿಗೂ ಡಿಸ್ಟರ್ಬ್ ಮಾಡ್ತೀವಿ ಅನ್ಸುತ್ತೆ. ಸೊ ಇನ್ನೊಂದ್ ಸ್ವಲ್ಪ ಹೇಳಲ್ಲ ಅಥವಾ ಹೇಳ ಸಾಕಾ ರಾಜ್ ಸಾಕು ಅಂದ್ರು, ಸಾಕು ಬಿಡಿ. ಅಂಡ್ ನನ್ಗೆ ನಿಜ ಇದು ಹೇಳ್ಬೇಕು, ನನ್ಗೆ ಮನೋಹರ್ ಅವರು ಮತ್ತೆ ಮೋಕ್ಷೇಂದ್ರ ಅವರು ನನ್ನನ್ನ ಇಷ್ಟಿರೋ ಆಗ್ಲಿಂದ ನೋಡಿದೀರಾ ಅಂದ್ರೆ ಇಲ್ಲಪ್ಪ, ನಾನೊಂದು 16 ವರ್ಷ, ನನ್ನ ಮೊದಲನೇ ಸಿನಿಮಾ ಆಗಿರ್ಬೋದು ಅಥವಾ ಮೊದಲನೇ ಆಲ್ಬಮ್ ಸಾಂಗ್ ಏನಿತ್ತು ಆ ಟೈಮ್ ನಿಂದನೂ ಇವರೆಲ್ಲ ನಮ್ಮ ಮಾಧ್ಯಮದವರು ನನ್ನನ್ನ ನೋಡ್ತಾ ಬಂದಿದ್ದಾರೆ, ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಇವ್ರು ಇಲ್ಲದೆ ಪ್ರಾಬಬ್ಲಿ ನಮ್ಮ ಚಿತ್ರಗಳು ಅಥವಾ ನಾನ್ ಮಾಡುವಂತ ಪಾತ್ರಗಳು ಇಷ್ಟು ಮಟ್ಟಿಗೆ ರೀಚ್ ಆಗಕ್ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ನನ್ನ ಕಡೆಯಿಂದ ನನ್ನ ಡೀಪೆಸ್ಟ್ ಗ್ರಾಟಿಟ್ಯೂಡ್ ನಿಮ್ಮೆಲ್ಲರಿಗೂ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕ್ರಿಯೇಟಿಂಗ್ ದಿಸ್ ಸ್ಟೇಜ್ ಫಾರ್ ಮೀ ಟು ಸ್ಪೀಕ್. ಸೂಪರ್. ನೀವು ಹೇಳಿದ ಒಂದು ಮಾತಿಗೆ ನಾನು ಅಗ್ರಿ ಆಗ್ತೀನಿ. ಇನ್ನೋಸೆನ್ಸ್ ತುಂಬಿ ತುಳುಕ್ತಾ ಇದೆ ಮುಖದಲ್ಲಿ. ಗೊತ್ತಿಲ್ಲ ನೀವ್ ಹೇಳೋದು. ಸಾರಿ, ನಾನು ಒಂದು ಮರ್ತೆ. ಪ್ರತಾಪಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನಾವು ಒಂದು ಪಾತ್ರ ಮಾಡಿ ಅಂತ ಹೇಳೋದಲ್ಲ, ಅದನ್ನ ತುಂಬಾ ಚೆನ್ನಾಗಿ ನಿರ್ವಹಿಸಿದ್ದೀರಾ. ಅಂದ್ರೆ ಸಿನಿಮಾದಲ್ಲಿ ಪಾತ್ರ ಆಗಿರ್ಬೋದು, ನಮ್ಮ ಮನೇಲಿ ನಮಗೆ ಬ್ಯಾಕ್ ಬೋನ್ ಆಗಿ ನಿಂತಿರೋದು, ಕೆಲಸ ಮಾಡಿರೋದಾಗಿರ್ಬೋದು, ನಮ್ಮ ಮನೇಲಿ ಪ್ರತಿ ಒಬ್ಬರದು ನಮಗೆ ಸಪೋರ್ಟ್. ನಾವು 4 ಜನ ಫ್ಯಾಮಿಲಿ, ಸಂಜು ಒಬ್ಬ ಅಮೆರಿಕದಲ್ಲಿ ಇರ್ಬೋದು, ಬಟ್ ನೀವು 20-25 ಜನ ನಮ್ಮ ಮನೇಲಿ ನಮ್ಮನ್ನೇನು ನೋಡ್ಕೋತೀರ, ನೀವೆಲ್ಲರೂ ಒಂದು ದೊಡ್ಡ ಬ್ಯಾಕ್ ಬೋನೆ. ಸೊ ಅದರಿಂದನೇ ನಮ್ಗೆಲ್ಲರೂ ಎಲ್ಲ ಕೆಲಸನೂ ಸ್ಮೂತಾಗಿ ಆಗೋದು. ನಿಮ್ಮ ಪಾತ್ರನ ಅಚ್ಚುಕಟ್ಟಾಗಿ ನೀವು ನಿರ್ವಹಿಸಿದ್ದೀರಾ, ಅದು ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಇದರಿಂದ ನಿಮ್ಮ ಮುಂದಕ್ಕೆ ಒಂದು ಆಕ್ಟಿಂಗ್ ಕರಿಯರು ನಿಮಗೆ ಫ್ಲರಿಶ್ ಆಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇನ್ಮೇಲೆ ಯಾರು ಪ್ರತಾಪ್ ಅವ್ರಿಗೆ ಡಬ್ಬಾ ಹೀರೋ ಅಂತೆಲ್ಲ ಹೇಳಂಗಿಲ್ಲ ಈ ಸಿನಿಮಾ ಆದ್ಮೇಲೆ. ನಾನು ಒಪ್ಪಲ್ಲ, ಯಾರು ಒಪ್ಪಲ್ಲ ಅಲ್ವಾ ಸಚಿನ್ ಸರ್? ಥ್ಯಾಂಕ್ ಯು ಸೋ ಮಚ್. ಎರಡು ವಿಷಯಗಳನ್ನ ಮರ್ತೆ. ಈ ಸಿನಿಮಾದ ವಿಜುವಲ್ಸ್ಗೆ ಆಕ್ಚುಲಿ ಇಷ್ಟು ಒಂದು ಅದ್ಭುತವಾದಂತ ವಿಜುವಲ್ ನೀವೇನ್ ನೋಡ್ತಿದ್ದೀರಾ, ಇದಕ್ಕೆ ಕಾರಣರಾದಂತ ನಮ್ಮ ನಾಗೇಶ್ ಅವರು, ಇವತ್ತು ಆಕ್ಚುಲಿ ಅವ್ರು ಇಲ್ಲಿಲ್ಲ, ಅವ್ರ ಕೆಲಸದಲ್ಲಿದ್ದಾರೆ. ಬಟ್ ಅವ್ರ ಬಗ್ಗೆ ಡೆಫಿನೆಟ್ಲಿ ಮಾತಾಡ್ಬೇಕು. ನಾನು ಅವ್ರನ್ನ ಸಂಜಯ್ ಲೀಲಾ ಬನ್ಸಾಲಿ ಅಂತ ಕರೀತಿದ್ದೆ. ಯಾಕೆಂದ್ರೆ ಅವ್ರು ಹೇಳ್ತಿದ್ರು, ನಾನು ಪ್ರಾಬಬ್ಲಿ ಮೇಲ್ ಆಕ್ಟರ್ಸ್ಗೆ ಅಷ್ಟು ಲೈಟಿಂಗ್ ಎಲ್ಲ ಮಾಡಿದ್ರೆ ಅವ್ರನ್ನ ರಾಗ್ ತೋರಿಸ್ಬೋದು, ಬಟ್ ಹೆಣ್ಮಕ್ಳಿಗೆ ಮಾತ್ರ ಡೆಫಿನೆಟ್ ಆಗಿ ಆ ಸ್ಕ್ರೀನ್ ಅಲ್ಲಿ ನಾನು ಅವರ ಒಂದು ಇಮೋಷನ್ಸ್ ಏನಿದೆ ಅದನ್ನ ಪೋರ್ಟ್ರೇ ಮಾಡಕ್ಕೋಸ್ಕರ ನಾನು ತುಂಬಾ ಬ್ಯೂಟಿಫುಲ್ ಆಗಿ ಲೈಟಿಂಗ್ ಮಾಡ್ತೀನಿ ಅಂತ. ಸೊ ಅವರೊಬ್ರು. ಅಂಡ್ ನೀವು ನೋಡ್ತಂತ ಕೆಲವೊಂದು ವಿಜುವಲ್ಸ್, ಇಟ್ಸ್ ಆಲ್ ಡನ್ ಇನ್ ಅ ಸೆಟ್. ಸೊ ಆ ಸೆಟ್ಗೆ ಇವರ ಕ್ರಿಯೇಟಿವಿಟಿ, ರಾಜು ಅವರ ಕ್ರಿಯೇಟಿವಿಟಿ, ಪ್ರತಿಯೊಂದು ಐಟಮ್ಸ್ ಅಲ್ಲಿ ಇಟ್ಟಂತ ಐಟಮ್ಸ್, ನಮ್ಮ ಹತ್ರ ಫೋಟೋಸ್ ಇದೆ ಕೆಲವೊಂದು ಕಂಟಿನ್ಯೂಟಿದು. ಸೊ ಅದನ್ನೆಲ್ಲ ನೋಡಿದಾಗ ಒಂದು ಡೆಪ್ತ್ ಅಲ್ಲಿ ಒಂದು ಕ್ಯಾರೆಕ್ಟರ್ಗೆ ಬೇಕಾದಂತ ಅಷ್ಟು ಒಂದು ಪ್ರಿಪರೇಷನ್ಸ್ ಅವ್ರು ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ಐ ಆಮ್ ರಿಯಲಿ ಹ್ಯಾಪಿ ದಟ್ ಯು ಡಿಡ್ ದಟ್ ರಾಜ್. ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಸೆಟ್ ಅಲ್ಲಿ ಶೂಟ್ ಮಾಡಿದ್ದು. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಂದು ಫೋಟೋ ಆಪರ್ಚುನಿಟಿ ನಿಮ್ಮಿಬ್ರದ್ದು ಒಟ್ಟಿಗೆ.